ಇವತ್ ನಾವು ಫಸ್ಟ್ ಟ್ರೈಮೆಸ್ಟರ್ ಅಬೋರ್ಷನ್ ಅಥವಾ ಮೊದಲ 3 ತಿಂಗಳಲ್ಲಿ ಆಗುವಂತಹ ಮಿಸ್ಕ್ಯಾರೇಜಸ್ ಬಗ್ಗೆ ಮಾತಾಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ 3 ಭಾಗದಲ್ಲಿ ಡಿವೈಡ್ ಮಾಡೋಣ. ಮಗುವಿನಿಂದ ಆಗುವಂತ ರೀಸನ್ಸ್, ತಂದೆಯಿಂದ ಆಗುವಂತ ರೀಸನ್ಸ್ ಹಾಗೂ ತಾಯಿಯಿಂದ ಆಗುವಂತ ರೀಸನ್ಸ್. ಮಗುವಿನಿಂದ ಯಾವಾಗ ಆಗತ್ತೆ? ಮಗುವಲ್ಲಿ ಹುಟ್ಟುತ್ತಾನೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಎಲ್ಲ ಜೆನೆಟಿಕ್ ಫ್ಯಾಕ್ಟರ್ಸ್ ಇದ್ದಾಗ, ಯಾವಾಗ ಮದುವೆ ತುಂಬಾ ಹತ್ತಿರದ ರಿಲೇಷನ್ ಆದಾಗ ಈ ತರದ ಆಗತ್ತೆ. ಇಲ್ಲ ತಂದೆಯಲ್ಲಿ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಲೈಕ್ ಥೈರಾಯ್ಡ್ ಅಬ್ನಾರ್ಮಲಿಟೀಸ್ ಏನಾದ್ರು ಇದೆಯಾ, ಇಲ್ಲ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹಾಗೇನೆ ಅವರ ಸ್ಪರ್ಮ್ ಅಲ್ಲಿ ಮಾರ್ಫಾಲಜಿ ಕೌಂಟ್, ಇಲ್ಲ ಡಿಎನ್ಎ ಫ್ರಾಗ್ಮೆಂಟೇಶನ್, ಡಿಎನ್ಎ ಡ್ಯಾಮೇಜ್ ಏನಾದ್ರು ಜಾಸ್ತಿ ಇದ್ರೆ ಕೂಡ ಆಗತ್ತೆ. ಹಾಗೆ ತಂದೆಗೆ ಸ್ಮೋಕಿಂಗ್, ಆಲ್ಕೋಹಾಲ್ ಈ ತರ ಏನಾದ್ರು ಹ್ಯಾಬಿಟ್ಸ್ ಇದ್ರೆ ಕೂಡ ಈ ತರ ಆಗತ್ತೆ. ಇನ್ನ ತಾಯಿಯಲ್ಲಿ ಬರುವಂತ ರೀಸನ್ಸ್ ಬಂದ್ಬಿಟ್ಟು ಅನಾಟಮಿಕಲಿ ಯೂಟ್ರೈನ್ ಫ್ಯಾಕ್ಟರ್ಸ್ ಲೈಕ್ ಗರ್ಭಕೋಶದ ಏನಾದ್ರು ಅಬ್ನಾರ್ಮಲಿಟೀಸ್ ಇದ್ರೆ, ಮುಲ್ಲೇರಿಯನ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಅಥವಾ ಸೆಪ್ಟಮೋ ಇಲ್ಲ ಪಾಲಿಪೋ, ಇಲ್ಲ ತಾಯಿಗೆ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಲೈಕ್ ಥೈರಾಯ್ಡ್ ಅಬ್ನಾರ್ಮಲಿಟೀಸ್, ಪಿಸಿಒಡಿ ಇಲ್ಲ ಡಯಾಬಿಟಿಸ್ ಇದ್ರೆ. ಆಮೇಲೆ ಇನ್ನೊಂದು ಇನ್ಫೆಕ್ಷನ್ಸ್ ಆಲ್ಸೋ, ರಿಪೀಟೆಡ್ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಏನಾದ್ರು ತಾಯಿಗೆ ಆಗ್ತಾ ಇದ್ರೆ ಅದು ಕೂಡ ರೀಸನ್ ಆಗ್ಬೋದು. ಹಾಗೆ ಇಮ್ಯುನಾಲಜಿಕಲ್ ಫ್ಯಾಕ್ಟರ್ಸ್, ಕೆಲವೊಂದು ತಾಯಿಗಳಲ್ಲಿ ಈ ಮಗುವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತೆ ಬಿಕಾಸ್ ಆಫ್ ಆಟೋ ಆಂಟಿಬಾಡೀಸ್. ಈ ತರ ಇದ್ದಾಗ ಫ್ರೀಕ್ವೆಂಟ್ ಅಬಾರ್ಷನ್ಸ್ ನಾವು ಕಾಣಬಹುದು. ಇದನ್ನ ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು ಅಥವಾ ಇದಕ್ಕೆ ಏನೇನ್ ಮೇಜರ್ಸ್ ತಗೋಬೇಕು ಅಂತ ನೆಕ್ಸ್ಟ್ ರೀಸನ್